ಪದೇ ಭಾರತದ ವಿರುದ್ಧ ಖ್ಯಾತೆ ತೆಗೆಯುತ್ತಿದ್ದ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿದೆ. ವಿಶ್ವಕಪ್ನಿಂದ ಹೊರಗುಳಿತೀವಿ ಎನ್ನುತ್ತಿದ್ದ ಪಾಕಿಗಳಿಗೆ ಅಮಿತ್ ಶಾ ಪುತ್ರ ತಕ್ಕ ಪಾಠ ಕಲಿಸಿದ್ದಾರೆ. ಇಷ್ಟಕ್ಕೂ ಪಾಕಿಸ್ತಾನಕ್ಕೆ ಎದುರಾದ ಆ ಭಯ ಏನು ನೋಡಿ. ಜೈಶಾ ವಾರ್ನಿಂಗ್ಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಬಹಿಷ್ಕರಿಸ್ತೀವಿ ಅಂದವರು ತಂಡವನ್ನೇ ಘೋಷಿಸಿದ್ರು. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ನಾವು ಭಾರತದಲ್ಲಿ ಆಟ ಆಡಲ್ಲ ಅಂತ ಪಾಕಿಸ್ತಾನ ಹೇಳಿದ್ದಕ್ಕೆ ಅದರ ಪಂದ್ಯಗಳನ್ನ ಶ್ರೀಲಂಕಾಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಪಾಕಿಸ್ತಾನದ ಪಾಲ ಬಾಂಗ್ಲಾದೇಶವು ಖ್ಯಾತೆ ತೆಗೆಯಿತು. ನಾವು ಭಾರತದಲ್ಲಿ ಮ್ಯಾಚ್ ಆಡಲ್ಲ ಅಂತು ಆ ಬೇಡಿಕೆಗೆ ಸೊಪ್ಪು ಹಾಕದ ಐಸಿಸಿ ಹಚ ಅಂತ ಬಾಂಗ್ಲಾದೇಶವನ್ನ ಟಿ20 ವಿಶ್ವಕಪ್ನಿಂದ ಓಡಿಸಿದೆ. ಬಾಂಗ್ಲಾದೇಶ ಹೊರಬಿದ್ದಿದ್ದಕ್ಕೆ ಕೆರಳಿದ ಪಾಕಿಸ್ತಾನ. ಈ ವಿವಾದದ ಆರಂಭದಿಂದಲೂ ಬಾಂಗ್ಲಾದೇಶದ ಜೊತೆ ನಿಂತಿರೋದು ಪಾಕಿಸ್ತಾನ. ಇದೀಗ ಬಾಂಗ್ಲಾವನ್ನ ಓಡಿಸಿದ ಬೆನ್ನಲ್ಲೇ ಪಾಕಿಗಳು ಕೂಡ ವಿಶ್ವಕಪ್ ಬಹಿಷ್ಕರಿಸುವುದಾಗಿ ಹೇಳಿಕೊಂಡಿದ್ರು. ಆದರೆ ಪಾಕಿಗಳು ಹಿಂದೆ ಸರಿದ್ರೆ ಆ ದೇಶದ ಕ್ರಿಕೆಟ್ ಮಂಡಳಿಯ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸಲು ಐಸಿಸಿ ಸಿದ್ಧವಾಗಿತ್ತು. ಬೆದರಿ ತಂಡವನ್ನ ಘೋಷಿಸಿದ ಪಾಕಿಸ್ತಾನ. ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಆಡಬೇಕಾ ಬೇಡವಾ ಅನ್ನೋದು ಸರ್ಕಾರವೇ ನಿರ್ಧರಿಸುತ್ತದೆ. ಆದರೆ ಪಾಕಿಸ್ತಾನ 15 ಸದಸ್ಯರ ತಂಡವನ್ನ ಘೋಷಿಸಿದೆ. ಈ ಮೂಲಕ ಐಸಿಸಿ ಕೊಟ್ಟ ವಾರ್ನಿಂಗ್ಗೆ ಪಿಸಿಬಿ ಬೆಚ್ಚಿ ಬಿದ್ದಿದೆ ಅಂತ ಟ್ರೋಲ್ ಮಾಡಲಾಗ್ತಿದೆ. ಒಂದು ವೇಳೆ ಪಾಕ್ ಹೊರಬಿದ್ದಿದ್ರೆ ಅದರ ಸ್ಥಾನಕ್ಕೆ ಉಗಾಂಡ ತಂಡ ಬರ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪದೇ ಭಾರತದ ವಿರುದ್ಧ ಖ್ಯಾತೆ ತೆಗೆಯುತ್ತಿದ್ದ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿದೆ. ವಿಶ್ವಕಪ್ನಿಂದ ಹೊರಗುಳಿತೀವಿ ಎನ್ನುತ್ತಿದ್ದ ಪಾಕಿಗಳಿಗೆ ಅಮಿತ್ ಶಾ ಪುತ್ರ ತಕ್ಕ ಪಾಠ ಕಲಿಸಿದ್ದಾರೆ. ಇಷ್ಟಕ್ಕೂ ಪಾಕಿಸ್ತಾನಕ್ಕೆ ಎದುರಾದ ಆ ಭಯ ಏನು ನೋಡಿ. ಜೈಶಾ ವಾರ್ನಿಂಗ್ಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಬಹಿಷ್ಕರಿಸ್ತೀವಿ ಅಂದವರು ತಂಡವನ್ನೇ ಘೋಷಿಸಿದ್ರು. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ನಾವು ಭಾರತದಲ್ಲಿ ಆಟ ಆಡಲ್ಲ ಅಂತ ಪಾಕಿಸ್ತಾನ ಹೇಳಿದ್ದಕ್ಕೆ ಅದರ ಪಂದ್ಯಗಳನ್ನ ಶ್ರೀಲಂಕಾಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಪಾಕಿಸ್ತಾನದ ಪಾಲ ಬಾಂಗ್ಲಾದೇಶವು ಖ್ಯಾತೆ ತೆಗೆಯಿತು. ನಾವು ಭಾರತದಲ್ಲಿ ಮ್ಯಾಚ್ ಆಡಲ್ಲ ಅಂತು ಆ ಬೇಡಿಕೆಗೆ ಸೊಪ್ಪು ಹಾಕದ ಐಸಿಸಿ ಹಚ ಅಂತ ಬಾಂಗ್ಲಾದೇಶವನ್ನ ಟಿ20 ವಿಶ್ವಕಪ್ನಿಂದ ಓಡಿಸಿದೆ. ಬಾಂಗ್ಲಾದೇಶ ಹೊರಬಿದ್ದಿದ್ದಕ್ಕೆ ಕೆರಳಿದ ಪಾಕಿಸ್ತಾನ. ಈ ವಿವಾದದ ಆರಂಭದಿಂದಲೂ ಬಾಂಗ್ಲಾದೇಶದ ಜೊತೆ ನಿಂತಿರೋದು ಪಾಕಿಸ್ತಾನ. ಇದೀಗ ಬಾಂಗ್ಲಾವನ್ನ ಓಡಿಸಿದ ಬೆನ್ನಲ್ಲೇ ಪಾಕಿಗಳು ಕೂಡ ವಿಶ್ವಕಪ್ ಬಹಿಷ್ಕರಿಸುವುದಾಗಿ ಹೇಳಿಕೊಂಡಿದ್ರು. ಆದರೆ ಪಾಕಿಗಳು ಹಿಂದೆ ಸರಿದ್ರೆ ಆ ದೇಶದ ಕ್ರಿಕೆಟ್ ಮಂಡಳಿಯ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸಲು ಐಸಿಸಿ ಸಿದ್ಧವಾಗಿತ್ತು. ಬೆದರಿ ತಂಡವನ್ನ ಘೋಷಿಸಿದ ಪಾಕಿಸ್ತಾನ. ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಆಡಬೇಕಾ ಬೇಡವಾ ಅನ್ನೋದು ಸರ್ಕಾರವೇ ನಿರ್ಧರಿಸುತ್ತದೆ. ಆದರೆ ಪಾಕಿಸ್ತಾನ 15 ಸದಸ್ಯರ ತಂಡವನ್ನ ಘೋಷಿಸಿದೆ. ಈ ಮೂಲಕ ಐಸಿಸಿ ಕೊಟ್ಟ ವಾರ್ನಿಂಗ್ಗೆ ಪಿಸಿಬಿ ಬೆಚ್ಚಿ ಬಿದ್ದಿದೆ ಅಂತ ಟ್ರೋಲ್ ಮಾಡಲಾಗ್ತಿದೆ. ಒಂದು ವೇಳೆ ಪಾಕ್ ಹೊರಬಿದ್ದಿದ್ರೆ ಅದರ ಸ್ಥಾನಕ್ಕೆ ಉಗಾಂಡ ತಂಡ ಬರ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪದೇ ಭಾರತದ ವಿರುದ್ಧ ಖ್ಯಾತೆ ತೆಗೆಯುತ್ತಿದ್ದ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿದೆ. ವಿಶ್ವಕಪ್ನಿಂದ ಹೊರಗುಳಿತೀವಿ ಎನ್ನುತ್ತಿದ್ದ ಪಾಕಿಗಳಿಗೆ ಅಮಿತ್ ಶಾ ಪುತ್ರ ತಕ್ಕ ಪಾಠ ಕಲಿಸಿದ್ದಾರೆ. ಇಷ್ಟಕ್ಕೂ ಪಾಕಿಸ್ತಾನಕ್ಕೆ ಎದುರಾದ ಆ ಭಯ ಏನು ನೋಡಿ. ಜೈಶಾ ವಾರ್ನಿಂಗ್ಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಬಹಿಷ್ಕರಿಸ್ತೀವಿ ಅಂದವರು ತಂಡವನ್ನೇ ಘೋಷಿಸಿದ್ರು. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ನಾವು ಭಾರತದಲ್ಲಿ ಆಟ ಆಡಲ್ಲ ಅಂತ ಪಾಕಿಸ್ತಾನ ಹೇಳಿದ್ದಕ್ಕೆ ಅದರ ಪಂದ್ಯಗಳನ್ನ ಶ್ರೀಲಂಕಾಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಪಾಕಿಸ್ತಾನದ ಪಾಲ ಬಾಂಗ್ಲಾದೇಶವು ಖ್ಯಾತೆ ತೆಗೆಯಿತು. ನಾವು ಭಾರತದಲ್ಲಿ ಮ್ಯಾಚ್ ಆಡಲ್ಲ ಅಂತು ಆ ಬೇಡಿಕೆಗೆ ಸೊಪ್ಪು ಹಾಕದ ಐಸಿಸಿ ಹಚ ಅಂತ ಬಾಂಗ್ಲಾದೇಶವನ್ನ ಟಿ20 ವಿಶ್ವಕಪ್ನಿಂದ ಓಡಿಸಿದೆ. ಬಾಂಗ್ಲಾದೇಶ ಹೊರಬಿದ್ದಿದ್ದಕ್ಕೆ ಕೆರಳಿದ ಪಾಕಿಸ್ತಾನ. ಈ ವಿವಾದದ ಆರಂಭದಿಂದಲೂ ಬಾಂಗ್ಲಾದೇಶದ ಜೊತೆ ನಿಂತಿರೋದು ಪಾಕಿಸ್ತಾನ.
ಇದೀಗ ಬಾಂಗ್ಲಾವನ್ನ ಓಡಿಸಿದ ಬೆನ್ನಲ್ಲೇ ಪಾಕಿಗಳು ಕೂಡ ವಿಶ್ವಕಪ್ ಬಹಿಷ್ಕರಿಸುವುದಾಗಿ ಹೇಳಿಕೊಂಡಿದ್ರು. ಆದರೆ ಪಾಕಿಗಳು ಹಿಂದೆ ಸರಿದ್ರೆ ಆ ದೇಶದ ಕ್ರಿಕೆಟ್ ಮಂಡಳಿಯ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸಲು ಐಸಿಸಿ ಸಿದ್ಧವಾಗಿತ್ತು. ಬೆದರಿ ತಂಡವನ್ನ ಘೋಷಿಸಿದ ಪಾಕಿಸ್ತಾನ. ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಆಡಬೇಕಾ ಬೇಡವಾ ಅನ್ನೋದು ಸರ್ಕಾರವೇ ನಿರ್ಧರಿಸುತ್ತದೆ. ಆದರೆ ಪಾಕಿಸ್ತಾನ 15 ಸದಸ್ಯರ ತಂಡವನ್ನ ಘೋಷಿಸಿದೆ. ಈ ಮೂಲಕ ಐಸಿಸಿ ಕೊಟ್ಟ ವಾರ್ನಿಂಗ್ಗೆ ಪಿಸಿಬಿ ಬೆಚ್ಚಿ ಬಿದ್ದಿದೆ ಅಂತ ಟ್ರೋಲ್ ಮಾಡಲಾಗ್ತಿದೆ. ಒಂದು ವೇಳೆ ಪಾಕ್ ಹೊರಬಿದ್ದಿದ್ರೆ ಅದರ ಸ್ಥಾನಕ್ಕೆ ಉಗಾಂಡ ತಂಡ ಬರ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪದೇ ಪದೇ ಭಾರತದ ವಿರುದ್ಧ ಖ್ಯಾತೆ ತೆಗೆಯುತ್ತಿದ್ದ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿದೆ. ವಿಶ್ವಕಪ್ನಿಂದ ಹೊರಗುಳಿತೀವಿ ಎನ್ನುತ್ತಿದ್ದ ಪಾಕಿಗಳಿಗೆ ಅಮಿತ್ ಶಾ ಪುತ್ರ ತಕ್ಕ ಪಾಠ ಕಲಿಸಿದ್ದಾರೆ. ಇಷ್ಟಕ್ಕೂ ಪಾಕಿಸ್ತಾನಕ್ಕೆ ಎದುರಾದ ಆ ಭಯ ಏನು ನೋಡಿ. ಜೈಶಾ ವಾರ್ನಿಂಗ್ಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಬಹಿಷ್ಕರಿಸ್ತೀವಿ ಅಂದವರು ತಂಡವನ್ನೇ ಘೋಷಿಸಿದ್ರು. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ನಾವು ಭಾರತದಲ್ಲಿ ಆಟ ಆಡಲ್ಲ ಅಂತ ಪಾಕಿಸ್ತಾನ ಹೇಳಿದ್ದಕ್ಕೆ ಅದರ ಪಂದ್ಯಗಳನ್ನ ಶ್ರೀಲಂಕಾಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಪಾಕಿಸ್ತಾನದ ಪಾಲ ಬಾಂಗ್ಲಾದೇಶವು ಖ್ಯಾತೆ ತೆಗೆಯಿತು. ನಾವು ಭಾರತದಲ್ಲಿ ಮ್ಯಾಚ್ ಆಡಲ್ಲ ಅಂತು ಆ ಬೇಡಿಕೆಗೆ ಸೊಪ್ಪು ಹಾಕದ ಐಸಿಸಿ ಹಚ ಅಂತ ಬಾಂಗ್ಲಾದೇಶವನ್ನ ಟಿ20 ವಿಶ್ವಕಪ್ನಿಂದ ಓಡಿಸಿದೆ. ಬಾಂಗ್ಲಾದೇಶ ಹೊರಬಿದ್ದಿದ್ದಕ್ಕೆ ಕೆರಳಿದ ಪಾಕಿಸ್ತಾನ. ಈ ವಿವಾದದ ಆರಂಭದಿಂದಲೂ ಬಾಂಗ್ಲಾದೇಶದ ಜೊತೆ ನಿಂತಿರೋದು ಪಾಕಿಸ್ತಾನ. ಇದೀಗ ಬಾಂಗ್ಲಾವನ್ನ ಓಡಿಸಿದ ಬೆನ್ನಲ್ಲೇ ಪಾಕಿಗಳು ಕೂಡ ವಿಶ್ವಕಪ್ ಬಹಿಷ್ಕರಿಸುವುದಾಗಿ ಹೇಳಿಕೊಂಡಿದ್ರು. ಆದರೆ ಪಾಕಿಗಳು ಹಿಂದೆ ಸರಿದ್ರೆ ಆ ದೇಶದ ಕ್ರಿಕೆಟ್ ಮಂಡಳಿಯ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸಲು ಐಸಿಸಿ ಸಿದ್ಧವಾಗಿತ್ತು. ಬೆದರಿ ತಂಡವನ್ನ ಘೋಷಿಸಿದ ಪಾಕಿಸ್ತಾನ. ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಆಡಬೇಕಾ ಬೇಡವಾ ಅನ್ನೋದು ಸರ್ಕಾರವೇ ನಿರ್ಧರಿಸುತ್ತದೆ. ಆದರೆ ಪಾಕಿಸ್ತಾನ 15 ಸದಸ್ಯರ ತಂಡವನ್ನ ಘೋಷಿಸಿದೆ. ಈ ಮೂಲಕ ಐಸಿಸಿ ಕೊಟ್ಟ ವಾರ್ನಿಂಗ್ಗೆ ಪಿಸಿಬಿ ಬೆಚ್ಚಿ ಬಿದ್ದಿದೆ ಅಂತ ಟ್ರೋಲ್ ಮಾಡಲಾಗ್ತಿದೆ. ಒಂದು ವೇಳೆ ಪಾಕ್ ಹೊರಬಿದ್ದಿದ್ರೆ ಅದರ ಸ್ಥಾನಕ್ಕೆ ಉಗಾಂಡ ತಂಡ ಬರ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹಿಷ್ಕರಿಸುವುದಾಗಿ ಹೇಳಿಕೊಂಡಿದ್ರು. ಆದರೆ ಪಾಕಿಗಳು ಹಿಂದೆ ಸರಿದ್ರೆ ಆ ದೇಶದ ಕ್ರಿಕೆಟ್ ಮಂಡಳಿಯ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸಲು ಐಸಿಸಿ ಸಿದ್ಧವಾಗಿತ್ತು. ಬೆದರಿ ತಂಡವನ್ನ ಘೋಷಿಸಿದ ಪಾಕಿಸ್ತಾನ. ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಆಡಬೇಕಾ ಬೇಡವಾ ಅನ್ನೋದು ಸರ್ಕಾರವೇ ನಿರ್ಧರಿಸುತ್ತದೆ. ಆದರೆ ಪಾಕಿಸ್ತಾನ 15 ಸದಸ್ಯರ ತಂಡವನ್ನ ಘೋಷಿಸಿದೆ. ಈ ಮೂಲಕ ಐಸಿಸಿ ಕೊಟ್ಟ ವಾರ್ನಿಂಗ್ಗೆ ಪಿಸಿಬಿ ಬೆಚ್ಚಿ ಬಿದ್ದಿದೆ ಅಂತ ಟ್ರೋಲ್ ಮಾಡಲಾಗ್ತಿದೆ. ಒಂದು ವೇಳೆ ಪಾಕ್ ಹೊರಬಿದ್ದಿದ್ರೆ ಅದರ ಸ್ಥಾನಕ್ಕೆ ಉಗಾಂಡ ತಂಡ ಬರ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.